ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶನಿವಾರದ ವಿಡಿಯೋ. ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಹಾಗೆ ಮುಗಿಸ್ಕೊಂಡು ಭಾನುವಾರ ಬರೋಣ ಅಂಥೇಳಿ. ಹಾಗೆ ನಾವು ಬರೋದ್ರೊಳಗಡೆ ಗಣೇಶನ ಬಿಟ್ಬಿಟ್ಟಿರ್ತಾರೆ ಅಂತ ಹೇಳಿ ಒಂದು ಸರಿ ಮತ್ತೆ ದರ್ಶನ ಮಾಡಿ ಹೋಗೋಣ ಅಂಥೇಳಿ ಬಂದ್ವಿ. ಬರೋವಾಗ ಇಲ್ಲೆಲ್ಲ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಅಂದರೆ ಶನಿವಾರ ನೈಟು ಯಕ್ಷಗಾನ ಪ್ರೋಗ್ರಾಮ್ ಎಲ್ಲ ಇದೆ, ಅದರಿಂದ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಸಂಜೆಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿಂದನೇ ದೂರದಿಂದನೇ ಗಣೇಶನಿಗೆ ಒಂದು ನಮಸ್ಕಾರ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ನೋಡಿಕೊಂಡು ಹೊರಟ್ವಿ. ಹಾಗೆ ಇಲ್ಲಿ ಬರಬೇಕಾದ್ರೆ ಇಲ್ಲೂ ಒಂದು ಕೂಡ ಗಣೇಶನ ಕೂರಿಸ್ತಾಯಿದ್ರು. ಇದು ನಾನು ಈ ಏರಿಯಾಗೆ ಬಂದ ವರ್ಷದಿಂದನೂ ಇಲ್ಲಿ ಗಣೇಶನ ಇವತ್ತಿನವರೆಗೂ ಕೂಡ ಕೂರಿಸ್ತಾನೇ ಇದ್ದಾರೆ, ಪ್ರತಿ ವರ್ಷವೂ. ಅದು ನಮ್ಮ ಕ್ವಾರ್ಟರ್ಸ್ ಗಣೇಶ ಮಾತ್ರ ಈ ವರ್ಷ ಕೂರಿಸಿರೋದಷ್ಟೇ. ಇದು ನಾನು ಬಂದು ಈಗ 17-18 ವರ್ಷ ಆಗ್ತಾಯಿದೆ. ಅಷ್ಟು ವರ್ಷದಿಂದನೂ ಕೂಡ ಅಲ್ಲಿ ಗಣೇಶನ ಯಾವಾಗಲೂ ಕೂರಿಸ್ತಾ ಇರ್ತಾರೆ. ಹಾಗೆ ಅಲ್ಲೂ ಒಂದು ನಮಸ್ಕಾರ ಎಲ್ಲ ಮಾಡಿಕೊಂಡು ಹಾಗೆ ಇವತ್ತು ಯಕ್ಷಗಾನ ಪ್ರೋಗ್ರಾಮ್ ಎಲ್ಲ ಇತ್ತಲ್ಲ, ನಾನು ಒಂದು ಸಾರಿ ಕೂಡ ಯಕ್ಷಗಾನ ಪ್ರೋಗ್ರಾಮ ನೋಡೇ ಇಲ್ಲ. ನಾನು ಟಿ ವಿಗಳಲ್ಲಿ ನೋಡಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ರಿಯಲಿಯಾಗಿ ಯಕ್ಷಗಾನ ಯಾವ ಥರ ಇರುತ್ತೆ ಏನು ಅದು ನನಗೆ ಗೊತ್ತಿಲ್ಲ. ನನಗೆ ಆಸೆ ಇತ್ತು ಇವತ್ತು, ಅಂದರೆ ಫುಲ್ಲು ಯಕ್ಷಗಾನ ನೋಡ್ತೀನಿ ಅಂತಲ್ಲ, ಸ್ವಲ್ಪನಾದರೂ ಯಕ್ಷಗಾನ ನೋಡಬೇಕು. ಒಂದು 1/2 1 ಅವರು ಡೈರೆಕ್ಟಾಗಿ ಅದು ಹೇಗಿರುತ್ತೆ ಏನು ಅದನ್ನೆಲ್ಲ ನೋಡಬೇಕು ಅನ್ನೋ ಆಸೆ ಇತ್ತು. ಆದರೆ ನಾವು ಸಿಟಿಗೆ ಹೋಗಲೇಬೇಕಿತ್ತು, ಅದಕ್ಕೆ ಯಕ್ಷಗಾನ ನೋಡೋಕ್ಕಾಗಿಲ್ಲ ಅಷ್ಟೇ. ಹಾಗೆ ಇದು ಬಂದು ಅಲ್ಲೆಲ್ಲ ನೋಡಿಕೊಂಡು ಗಣೇಶನಿಗೆ ಹಾಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಹೊರಟ್ವಿ. ಹಾಗೆ ಮೆಟ್ರೋದಲ್ಲೇ ಹೋಗೋಣ ಅಂಥೇಳಿ ನಾನು ಕೌಶಿ, ಎಷ್ಟೊತ್ತಾಗ್ಬೋದು ಮೆಟ್ರೋದಲ್ಲಿ ಅಂಥೇಳಿ ಮೆಟ್ರೋದಲ್ಲೇ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಹಾಗೆ ಇಲ್ಲಿ ಮ್ಯಾಪ್ ನೋಡ್ತಾ ಇದ್ವಿ, ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ಯಾವ ಥರ, ಮತ್ತು ಎಲ್ಲೋ ಲೈನಿಂದ ನಾವು ಗ್ರೀನ್ ಲೈನ್ಗೆ ಯಾವ ಥರ ಹೋಗಬೇಕು ಏನು. ಅಂದರೆ ನಾವು ಎಲ್ಲೋ ಲೈನ್ ಇಳಿದು ಮತ್ತು ನಾವು ಗ್ರೀನ್ ಲೈನು ಮತ್ತು ಇನ್ನೊಂದು ಮೆಟ್ರೋನ ಹತ್ತಿ ಟ್ರೈನ್ನ ಹೋಗಬೇಕು. ಅದಕ್ಕೆ ಎಲ್ಲಿ ಹೇಗೆ ಅಂಥೇಳಿ ನೋಡ್ತಾ ಇದ್ವಿ. ಹಾಗೆ ಮ್ಯಾಪಲ್ಲಿ ಸ್ವಲ್ಪ ಅಷ್ಟೊಂದೇನು ಅರ್ಥ ಆಗಲಿಲ್ಲ. ಹಾಗೆ 2 ಕಡೆ ಮ್ಯಾಪೆಲ್ಲ ಇತ್ತು, ಅದು ನೋಡಿದ್ವಿ, ಸರಿಯಾಗಿ ಅರ್ಥ ಆಗಲಿಲ್ಲ. ಆದರೆ ಹೋದರೆ ಅಂದರೆ ಓಡಾಡ್ತಾಯಿದ್ರೆ ಅದೇ ಅರ್ಥ ಆಗುತ್ತೆ ಬಾ ಅಂಥೇಳಿ ನಾವು ಹಾಗೆ ಹೊರಟ್ವಿ. ಹಾಗೆ ನಾನು ಫಸ್ಟ್ ಟೈಮ್ ಮೆಟ್ರೋ ಹೋಗಿದ್ದಂದರೆ MG ರೋಡಲ್ಲಿ. ಆವಾಗ MG ರೋಡಲ್ಲಿ ಫಸ್ಟು ಮೆಟ್ರೋ ಎಲ್ಲ ಬಿಟ್ಟಾಗ ಆವಾಗ ಹೋಗಿದ್ದು ನಾನು, ಪ್ರವೀಣ, ಚೈತ್ರ ಮತ್ತು ನಮ್ಮ ಪುಟ್ಟಯ್ಯವ, ಅಪ್ಪನೂ ಇದ್ದರು. ಆವಾಗ ಸುಮಾರು ವರ್ಷ ಆಯಿತು. ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು MG ರೋಡಲ್ಲಿ ಸುಮ್ಮನೆ ಈ ಕಡೆಯಿಂದ ಹೋದ್ವಿ, ಮತ್ತು ವಾಪಸ್ ಆ ಕಡೆಯಿಂದ ಬಂದ್ವಿ ಅಷ್ಟೇ. ಒಂದು ಸ್ಟಾಪು 2 ಸ್ಟಾಪ್ ಅಷ್ಟೇ ಅನಿಸುತ್ತೆ ಆವಾಗ ಹೋಗಿದ್ದು. ಅದಾದಮೇಲೆ ಮತ್ತೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯಾವಾಗ ಮೆಟ್ರೋನ ಓಪನ್ ಮಾಡ್ತಾರೆ ಅಂತ ಕಾಯ್ತಾನೇ ಇದ್ವಿ. ಸುಮಾರು ಒಂದು 6 ವರ್ಷದಿಂದನೂ, ಒಂದು 6 ವರ್ಷ 4 ವರ್ಷ ಅನ್ಕೋತೀನಿ, 4 ವರ್ಷದಿಂದನೂ ಜೂನಿಗೆ ಸ್ಟಾರ್ಟ್ ಆಗುತ್ತೆ, ಆಗಸ್ಟಿಗೆ ಸ್ಟಾರ್ಟ್ ಆಗುತ್ತೆ, ಈ ಥರನೇ ಅಂದ್ಕೊಂಡು ಸದ್ಯ ಇವಾಗ ಸ್ಟಾರ್ಟ್ ಆಗಿದೆ. ನಾನು ಅದೇ ಹೇಳ್ತಾ ಇದ್ದೆ, ನಮ್ಮ ಕೆಂಚಿ ಎಲ್ಲ ಬಂದಿದ್ಲಲ್ಲ, ಅವಳು ಹೋಗಿದ್ದು 1 ವಾರಕ್ಕೆ ಮೆಟ್ರೋ ಎಲ್ಲ ಓಪನ್ ಆಗಿದ್ದು. ಆವಾಗ ಹೇಳ್ತಾ ಇದ್ದೆ, ಅವಳು ಹೋದ್ಮೇಲೆ, ನೀನು ಹೋದ್ಮೇಲೆ ನೋಡೋ ಮೆಟ್ರೋ ಎಲ್ಲ ಓಪನ್ ಆಯಿತು ಅಂಥೇಳಿ. ಅದಕ್ಕೆ ನೋಡಂಟಿ ನನಗೆ ಅದೃಷ್ಟನೇ ಇಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಇನ್ನು ನೆಕ್ಸ್ಟ್ ಬರ್ತೀಯಲ್ಲ ಆವಾಗ ಬಾ, ಮೆಟ್ರೋದಲ್ಲೇ ಬಾ, ಆವಾಗ ಬೇಗ ಬರ್ತೀಯ ಅಂತ ಹೇಳ್ತಾ ಇದ್ದ. ಆಮೇಲೆ ಅವಳು ಹ್ಞೂ ಆಂಟಿ ಇನ್ನು ಬರ್ತೀನಲ್ಲ ಅವಾಗ ಬಿಡಿ, ಮೆಟ್ರೋದಲ್ಲೇ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಹಾಗೆ ಟೈಮಿಂಗ್ಸು ಎಷ್ಟು ಗಂಟೆಗಿರುತ್ತೆ ಏನು, ಎಷ್ಟೊತ್ತು ತನಕ ಓಡಾಡುತ್ತೆ ಮೆಟ್ರೋ ಟ್ರೈನ್ ಅಂತೇಳಿ ಟೈಮಿಂಗ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಅದನ್ನು ನೋಡಿಕೊಂಡು ಓಡಾಡ್ಬೋದು.
ನಾನು ಅಂದ್ಕೊಂಡೆ ರೇಟ್ ಎಲ್ಲ ದುಬಾರಿ ಇರುತ್ತೆ, ನಮಗೆ ಅಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಫ್ರೀ ಅಲ್ವಾ, ಸುಮ್ಮನೆ ಯಾಕೆ ಮೆಟ್ರೋದಲ್ಲಿ ದುಡ್ಡು ಕೊಟ್ಟು ಹೋಗಬೇಕು ಅನ್ನೋದೊಂದಿತ್ತು. ಆಮೇಲೆ ಫಸ್ಟ್ ಟೈಮ್ ಹೋಗೋಣ ಬಿಡು ಎಷ್ಟಾಗುತ್ತೆ ನೋಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ 140 ಏನೋ ಆಯಿತು, ಕೌಶಿ ಮತ್ತು ನನಗೆ ಇಬ್ಬರಿಂದನೂ ಕೂಡ 140 ರೂಪಾಯಿ ಆಯಿತು. ಓಕೆ, ಒಂದು ಸೈಡಿಗೆ ಆರಾಮಾಗಿ ಹೋಗ್ಬೋದು. ಅಂದರೆ ನಾವು ಕೋಣನಕುಂಟೆ ಕ್ರಾಸಿಗೆ ತೊಗೊಂಡಿದ್ವಿ, ಒಂದೇ ಸೈಡು ತೊಗೋಬೋದು. ಅಂದರೆ ಇಲ್ಲೊಂದು ಟಿಕೆಟ್ ತೊಗೊಂಡು ಮತ್ತು ನಾವು RV ರೋಡ್ ಇಳಿದು ಮತ್ತು ಅಲ್ಲೂ ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಎಲ್ಲಿ ಹತ್ತುತ್ತೀವಿ ಅಲ್ಲಿಂದನೇ ನಾವೆಲ್ಲಿ ಹೋಗ್ತೀವಿ ಅಲ್ಲಿಗೆ ಟಿಕೆಟ್ ತೊಗೋಬೋದು. ನಾವು ಕೋಣನಕುಂಟೆ ಕ್ರಾಸಿಗೆ ಟಿಕೆಟ್ನ ತೊಗೊಂಡ್ವಿ. ಆಮೇಲೆ ನಾನು ಹೋಗ್ತಾಯಿದ್ದೀನಿ, ನಾನು ಹೋಗೋದಕ್ಕೂ ಕೌಶಿ ಮುಂದೆ ಹೋಗಿದ್ದ, ನಾನು ಹಿಂದೆ ಇದ್ದೆ. ಅವನು ಹೋಗೋದಕ್ಕೆ ಟ್ರೈನ್ ಬಂದಿತ್ತು, ಅವನೇನು ಮಾಡಿಬಿಟ್ಟ, ಟ್ರೈನ್ ಹತ್ಬಿಟ್ಟ. ನಾನು ಹೋಗೋದಕ್ಕೂ ಡೋರ್ ಕ್ಲೋಸ್ ಆಗೋಯ್ತು, ಟ್ರೈನು ಹೋಯ್ತು. ಆಮೇಲೆ ಸರಿ ಅವ್ನು ಫೋನ್ ಮಾಡ್ದೆ, ಅಮ್ಮ ನಾನು ಇಲ್ಲೇ ನೆಕ್ಸ್ಟ್ ಸ್ಟಾಪ್ ಇಳ್ಕೊಂಡಿರ್ತೀನಿ ಅಂತ. ಬೇಡ, ನೀನು RV ರೋಡಲ್ಲಿ ಇಳ್ಕೊಂಡು ಅಲ್ಲೇ ಇರು, ನಾನು ಅಲ್ಲಿಗೆ ಬರ್ತೀನಿ, ಸುಮ್ಮನೆ ಅಲ್ಲಿ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ಮತ್ತೆ ಹತ್ತುತ್ತೀಯ, ಬೇಡ ಅಂತ ಹೇಳಿದೆ. ಇಲ್ಲಮ್ಮ, ನಾನು ಇಳ್ಕೊಂಡಿರ್ತೀನಿ, ನೀವು ಮತ್ತೆ ಟ್ರೈನ್ ಬಂದಮೇಲೆ ಹತ್ಕೊಂಡು ನನಗೊಂದು ಫೋನ್ ಮಾಡಿ ಟ್ರೈನ್ ಹತ್ತದ ಮೇಲೆ ಅಂತಂದ. ಆಮೇಲೆ ನಾನು ಅವನಿಗೆ ಸ್ವಲ್ಪ ಬೈದೆ, ಒಂದು 5 ನಿಮಿಷ ವೆಯ್ಟ್ ಮಾಡೋಕ್ಕಾಗಿಲ್ವ ನಿನಗೆ, ನನ್ನ ಬರ್ತಾಯಿದ್ದೆ ತಾನೇ, ಅಷ್ಟರೊಳಗಡೆ ನೀನು ಯಾಕೆ ಟ್ರೈನ್ ಹತ್ಬಿಟ್ಟೆ ಅಂತೇಳಿ. ಆಮೇಲೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟ. ಆಮೇಲೆ ಅಲ್ಲೇ ಟೈಮಿಂಗ್ಸ್ ತೋರಿಸ್ತಾ ಇರ್ತಾರೆ, ಎಷ್ಟು ಗಂಟೆಗೆ ಮತ್ತೆ ಟ್ರೈನ್ ಬರುತ್ತೆ ಏನು ಅಂತೇಳಿ. ನನಗೆ ಒಂದು 25 ನಿಮಿಷಕ್ಕೆ ಮತ್ತೆ ಟ್ರೈನ್ ಬರುತ್ತೆ ಅಂತೇಳಿ ಅಲ್ಲಿ ತೋರಿಸ್ತಾ ಇತ್ತು. ಮತ್ತು ಟ್ರೈನ್ ಬಂತು, ನಾನು ಟ್ರೈನ್ ಹತ್ಕೊಂಡು ಹೊರಟೆ. ನನಗೆ ಅಂದರೆ ನನಗೆ ಅಂತಲ್ಲ, ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾವು ಕೋಣನಕುಂಟೆ ಕ್ರಾಸ್ ಹೋಗಬೇಕು ಅಂದರೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಕೋಣನಕುಂಟೆ ಕ್ರಾಸಲ್ಲಿ ಇರ್ತೀವಿ ಆರಾಮಾಗಿ ಟ್ರೈನಲ್ಲಿ. ನಾನು ದುಡ್ಡೆಲ್ಲ ಜಾಸ್ತಿ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಜಾಸ್ತಿ ಏನಾಗಿಲ್ಲ, ಕಡಿಮೆನೇ ಇತ್ತು. ಓಕೆ ಬಿಡು, ಬೇಗನೆ ಹೋಗ್ತೀವಲ್ಲ. ಈ ಬಸ್ಸಲ್ಲಾದರೆ ಒಂದು 2 ಅವರ್ ಕೂತ್ಕೋಬೇಕು, ಸೀಟ್ ಇರಲ್ಲ, ಆ ಥರ ಎಲ್ಲ ಇರುತ್ತೆ. ಇಲ್ಲಿ ಸೀಟ್ ಇಲ್ಲ ಅಂದ್ರೂ ಏನಿಲ್ಲ, ಆರಾಮಾಗಿ ಬೇಗ ಹೋಗುತ್ತಲ್ಲ ಟ್ರೈನು, ಅದೇ ಖುಷಿ. ಆಮೇಲೆ ಸರಿ ಅಂದ್ಬಿಟ್ಟು ಅವನು ನೆಕ್ಸ್ಟ್ ಸ್ಟಾಪಲ್ಲಿ ಮೆಸೇಜ್ ಮಾಡಿದೆ, ಅವನು ಹತ್ಕೊಂಡ. ಹಾಗೆ ಇದು ಇವಾಗ ರೀಸೆಂಟಾಗಿ ಅಂದರೆ ಹೊಸ ಮೆಟ್ರೋ ಟ್ರೈನ್ ಅಲ್ವಾ, ಇಲ್ಲಿ ಯಾವ ಸ್ಟಾಪ್ ಹೋಗ್ತಿದ್ದೀವಿ, ಮುಂದೆ ಯಾವ ಸ್ಟಾಪ್ ಬರುತ್ತೆ ಅಂತ ಇಲ್ಲಿ ನೋಡಿ, ನೀವು ರೆಡ್ ಇದರಲ್ಲಿ ತೋರಿಸ್ತಾ ಇದೆಯಲ್ಲ, ಅದು ನೆಕ್ಸ್ಟ್ ಸ್ಟಾಪ್ ಉಸ್ಕೂರು ಗೇಟ್ ಅಂತೇಳಿ ಅದು ಬರುತ್ತೆ ಅಂತೇಳಿ ತೋರಿಸ್ತಾ ಇದೆ. ಅಂದರೆ ಇದು ಹೊಸ ಮೆಟ್ರೋ ಟ್ರೈನ್ ಆಗಿರೋದ್ರಿಂದ ಅಪ್ಡೇಟ್ ಅಷ್ಟೇ. ಹಳೆ ಮೆಟ್ರೋ ಟ್ರೈನ್ಗಳಲ್ಲಿ ಈ ಥರ ತೋರಿಸಲ್ಲ, ಅಲ್ಲೇ ಬೇರೆ ಥರ ಇರುತ್ತೆ. ಆಮೇಲೆ ಇದು ಒಂಥರ ಖುಷಿ ಆಯಿತು ಒಬ್ಬೊಬ್ಬರಿಗೆ, ಅಂದರೆ ಚೆನ್ನಾಗಿದೆ ಅಂತೇಳಿ. ನೆಕ್ಸ್ಟ್ ಸ್ಟಾಪ್ ಯಾವ್ದು ಬರುತ್ತೆ ಇಲ್ಲಿ ನೋಡಿ, ಅದಾದಮೇಲೆ ಯಾವ ಸ್ಟಾಪ್ ಬರುತ್ತೆ, ಅದಾದಮೇಲೆ ಯಾವ ಸ್ಟಾಪ್ ಬರುತ್ತೆ ಅಂತೇಳಿ ತೋರಿಸ್ತಾ ಹೋಗುತ್ತೆ. ಮತ್ತು ನಾವು ಅಲ್ಲಿ ಅಂದರೆ RV ರೋಡ್ ಇಳಿದು ಮತ್ತೆ ಗ್ರೀನ್ ಲೈನ್ ಹತ್ತಬೇಕು ಅಂದರೆ ನಾವು ಮತ್ತೆ ಕೆಳಗಡೆ ಇಳಿದು ಮತ್ತೆ ಹತ್ತಬೇಕು. ಅಲ್ಲಿ ನನಗೆ ಕೌಶಿಕ್ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಏನೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಅಲ್ಲಿ ಕನ್ಫ್ಯೂಸ್ ಆಗ್ತಾಯಿತ್ತು. ಏನು ಎಲ್ಲಿ ಇಳಿಯೋದು ಓಕೆ, ಕೆಳಗಡೆ ಹೋಗಿದ್ದು ಓಕೆ, ಮತ್ತೆ ಮೇಲೆ ಬರಬೇಕಲ್ಲ, ಯಾವ ಕಡೆಯಿಂದ ಯಾವ ಟ್ರೈನ್, ಹೋಗೋ ಟ್ರೈನ್ ಹತ್ಬೇಕಾ ಇಲ್ಲ ಬರೋ ಟ್ರೈನ್ ಹತ್ಬೇಕಾ ಅನ್ನೋದೇ ಕನ್ಫ್ಯೂಸ್ ಆಗೋಯಿತು. ಆಮೇಲೆ ಅಮ್ಮ 1-2 ಸರಿ ಓಡಾಡಿದ್ರೆ ನಮಗೆ ಗೊತ್ತಾಗುತ್ತೆ ಬಮ್ಮ ಅಂದ್ಬಿಟ್ಟು ಆಮೇಲೆ ಅಲ್ಲಿ ವಿಚಾರಿಸಿದ್ವಿ, ಈ ಥರ ಬನಶಂಕರಿ ಅಂತೇಳಿ. ಆಮೇಲೆ ಈ ಕಡೆ ಹೋಗಿ ಅಂತ ಹೇಳಿದ್ರು. ಅಂದರೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಹೇಳ್ಕೊಡ್ತಾರೆ, ಆ ಥರ ಎಲ್ಲ ಏನಿಲ್ಲ. ಆಮೇಲೆ ಅಲ್ಲಿ ಬಂದು ಮತ್ತು ಗ್ರೀನ್ ಟ್ರೈನ್ ಹತ್ತಿದ್ವಿ, ಅಂದರೆ ಗ್ರೀನ್ ಲೈನ್ ಏನಿದೆ ಅದನ್ನು ಹತ್ಕೊಂಡು ಕೋಣನಕುಂಟೆ ಕ್ರಾಸ್ ಇಳಿದು ಅಲ್ಲಿಂದ ನಾವು ಮತ್ತೆ
ಬಸ್ಸಲ್ಲಿ ಹೋಗ್ಬೇಕಿತ್ತು. ಆಮೇಲೆ ನಮ್ಮ ಪ್ರವೀಣನ ಮನೆಗೆ ಹೋದ್ವಿ. ನಮ್ಮ ಪ್ರವೀಣ ಬೈದ, ಯಾಕೆ ಇಲ್ಲಿ ಬಂದೆ ನೀನು ಬಸ್ ಹತ್ಕೊಂಡು, ನೀನು ತಲಗಟ್ಪುರ ಬಂದ್ಬಿಟ್ಟು ಅಲ್ಲಿಂದನೇ MF34 ಬಸ್ ಬರುತ್ತೆ, ನೀನು ಅಲ್ಲಿಂದನೇ ಬರ್ಬೋದಿತ್ತಲ್ವಾ, ನೀನು ಕೋಡಿಹಳ್ಳಿ ಗೇಟ್ ಹತ್ರ ಬಂದು ಅಲ್ಲಿಂದ ಇನ್ನೊಂದು ಬಸ್ ಹತ್ತಿ 2 ಬಸ್ ಹತ್ಕೊಂಡು ಯಾಕೆ ಬಂದೆ ಬಳಸ್ಕೊಂಡು, ಇನ್ನೊಂದು ಸರಿ ಬಂದಾಗ ತಲಗಟ್ಪುರ ತೊಗೊಬಿಡು, ಅಲ್ಲಿಂದ ನಿನಗೆ MF34 ಬರುತ್ತೆ, ತುಂಬ ಬಸ್ಗಳು ಓಡಾಡುತ್ತೆ, ಅದರಲ್ಲಿ ಆರಾಮಾಗಿ ಬರ್ಬೋದು ಅಂತ ಹೇಳ್ದ. ಸರಿ ಬಿಡು, ನೆಕ್ಸ್ಟ್ ಟೈಮಿಂದ ಹಾಗೆ ಮಾಡ್ತೀನಿ ಅಂತೇಳಿ ಹಾಗೆ ಮಾಡಿದ್ದು. ಅದಾದ ತಕ್ಷಣ ಮಾಡೋಣ ಅಂತೇಳಿ ಅಷ್ಟೇ. ಅದಾದಮೇಲೆ ಮನೆಗೆ ಹೋದ ತಕ್ಷಣವೇ ನಮ್ಮ ಪುಟ್ಟಯ್ಯವ ಒಬ್ಬಟ್ಟು ಮಾಡಿದರು ಅಂತೇಳಿ ಕೌಶಿಗೆ ಮತ್ತು ನನಗೆ ಒಬ್ಬಟ್ಟು ಹಾಕ್ಕೊಟ್ರು. ಹಾಗೆ ಇದು ರಾತ್ರಿ ಯಕ್ಷಗಾನ ನಡೆದಿತ್ತಲ್ಲ, ಅದರದ್ದು ಸ್ವಲ್ಪ ವೀಡಿಯೋನ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅದನ್ನು ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬೇನು ಕಳಿಸಿರಲಿಲ್ಲ, ಒಂದು 10 ಸೆಕೆಂಡ್ ಅನಿಸುತ್ತೆ ಅಷ್ಟೇ. ನಾನು ಇರಬೇಕಿತ್ತು, ಒಂದು ಸ್ವಲ್ಪ ಹೊತ್ತಾದರೂ ನೋಡಬೇಕಿತ್ತು ಅಂಥೇಳಿ. ಇದು ದೇವಿ ಮಹಾತ್ಮೆ ಅಂತೇಳಿ ಯಕ್ಷಗಾನ ಮಾಡಿದ್ದು, ಅದನ್ನು ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಓಕೆ. ಹಾಗೆ ಪ್ರವೀಣನ ಮನೇಲಿ ಸುಮಾರು ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಪ್ರವೀಣನ ಫ್ರೆಂಡೆಲ್ಲ ಬಂದಿದ್ರಂತೆ, ಅದಕ್ಕೆ ನಮ್ಮ ಪುಟ್ಟಯ್ಯವ ಒಬ್ಬಟ್ಟೆಲ್ಲ ಮಾಡಿದರು. ಹಾಗೆ ಇದು ಪ್ರವೀಣನ ಫ್ರೆಂಡ್ ಬಂದಿದ್ನಲ್ಲ, ಅವ್ರದ್ದು ಬೆಕ್ಕಿತ್ತಂತೆ, ಅವರು ಬೆಕ್ಕು ಸಾಕಿದಾರಂತೆ, ನೀವು ನೋಡಿದ್ರಲ್ಲ ಅದೇ ಬೆಕ್ಕು. ಅದು ಎಷ್ಟು ಆರಾಮಾಗಿ ಇಲ್ಲೆಲ್ಲ ಓಡಾಡ್ಕೊಂಡಿದೆ, ಮತ್ತು ಎಷ್ಟು ನೀಟಿತ್ತು, ಚೆನ್ನಾಗಿದೆ ಅದು ಬೆಕ್ಕು ಅಂತೇಳಿ ಮೋಹನ್ ಮಾಮ ಅದರದ್ದು ಒಂದು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ರು. ಅದನ್ನ ನನಗೆ ಕಳಿಸಿದ್ರು, ನೋಡು ಯಾವ ಥರ ಇದೆ ಅಂತ. ನಾನು ಫಸ್ಟು ನೋಡ್ಬಿಟ್ಟು ಏನು ಅಂದ್ಕೊಂಡೆ ಅಂದರೆ, ಅದು ಬೆಕ್ಕು ಅಂತಲೇ ಅಂದ್ಕೊಂಡಿರಲಿಲ್ಲ, ಅದು ಬಂದು ನಾಯಿ ಇರಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಈ ನಾಯಿ ಎಲ್ಲದು ಬೆಕ್ಕು ನೋಡು ಸರಿಯಾಗಿ ಅಂತ. ಆಮೇಲೆ ಹೌದಾ, ಎಷ್ಟು ಚೆನ್ನಾಗಿದೆ ವೈಟ್ ಬೆಕ್ಕು. ನಮ್ಮ ಮನೇಲಿ ಒಂದು ಬೆಕ್ಕಿತ್ತು, ಗೊಂಬೆ ಅಂತೇಳಿ, ಅದು ಕೂಡ ಇದೇ ಥರ ಇತ್ತು, ಆದರೆ ಸಣ್ಣದು, ಈ ಥರ ಬರಲ್ಲ, ಇದು ಏನೋ ತಳಿ ಹೇಳ್ತಾರೆ ಆ ಥರ ಬೆಕ್ಕು. ಅದು ಚೆನ್ನಾಗಿತ್ತು, ಅದನ್ನು ನೋಡಿ ನನಗಂತೂ ಖುಷಿ ಆಯಿತು. ಒಂದು ಸ್ವಲ್ಪನೂ ಕೂಡ ಗಲೀಜು ಮಾಡಲಿಲ್ಲ, ಏನೂ ಇಲ್ಲ ಅಂತ ಹೇಳ್ತಾಯಿದ್ರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.